ನಾವು ಹರ್ಕೊಂಡ್ ಬಂದ್ ತಿನ್ನೋದ್ರಲ್ಲಿರೋ ಮಜಾ ದುಡ್ಡು ಕೊಡ್ತೀವಿ. ಡೇ 68 ಅದ್ ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ? ಬೆಳಿಗ್ಗೆ ಎದ್ದು ಕರೆಕ್ಟ್ ಆಗಿ ವರ್ಕೌಟ್ ಮಾಡಿ ಒಂದ್ ½ ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಎಳ್ನೀರ್ ಕುಡಿದು ಮನೆ ಕಡೆ ಬಂದ್ರೆ ಅದೆಂತ ಒಂದು ಗುಡ್ ಫೀಲ್ ಇರುತ್ತಲ್ಲ, ಒಂಥರ ಸ್ವರ್ಗ. ನಾವ್ ಆ ಸ್ವರ್ಗನ ಡೈಲಿ ಫೀಲ್ ಮಾಡ್ತೀವಿ. ನೀವ್ ಯಾರ್ಯಾರು ಇನ್ನೂ ಮಾಡ್ತಾ ಇಲ್ಲ ಅದನ್ನ ಒಂದ್ಸತಿ ಫೀಲ್ ಮಾಡಕ್ಕೆ ಟ್ರೈ ಮಾಡಿ. ಅಂಡ್ ಇವತ್ ನಂದು ಬ್ಯಾಕ್ ಡೇ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡೆ ಬರೋಬೇಕಾದ್ರೆ ಒಂದು ಎಳ್ನೀರು ಕುಡಿದು ಸೀದಾ ಮನೆ ಕಡೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಆಫೀಸಿಗೆ వచ్చింది. ಅದೇನೇ ಹೇಳಿ ಗುರು, ನಾವು ಸ್ವಂತ ನಮ್ಮ ಕೈಯಿಂದ ಹರ್ಕೊಂಡು ಬಂದು ತಿನ್ನೋದ್ರಲ್ಲಿರೋ ಮಜಾ ದುಡ್ಡು ಕೊಟ್ಟು ಹೋಗಿ ತೊಗೊಂಡು ಬಂದು ತಿನ್ನೋದ್ರಲ್ಲಿಲ್ಲ. ನಾ ಇದನ್ನ ಎದಕ್ಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಆಫೀಸ್ ಹಿಂದ್ಗಡೆನೆ ಒಂದು ಮಾವಿನಕಾಯಿ ಮರ ಇದೆ. ನಾವು ವರ್ಷ ಅಲ್ಲಿ ಮಾವಿನಕಾಯಿ ಹರಿದೇ ಹರಿತೀವಿ. ಸೊ ಈಗ ಸೀಸನ್ ಸ್ಟಾರ್ಟ್ ಆಗಿತ್ತು, ಮಾವಿನಕಾಯಿ ಹರ್ಕೊಂಡು ಬಂದ್ವಿ. ಭಾಳ ಕಷ್ಟ ಇತ್ತು ಹರಿಯೋಕ್ಕೆ, ಬಟ್ ಟ್ರೈ ಮಾಡಿ ಹೆಂಗೆಂಗೂ ಮಾಡಿ ಒಟ್ಟು ಹರ್ಕೊಂಡು ಬಂದೆ. ನೋಡಿ ನನ್ನ ಮುಖದಲ್ಲ ಎಕ್ಸೈಟ್ಮೆಂಟ್ ನೋಡಿ. ನಾನು ಮಾವಿನಕಾಯಿ ತಿನ್ನಕಂತನ ಆಫೀಸ್ ಒಳಗೆ ಒಂದು ಡಬ್ಬಿ ಉಪ್ಪು ಖಾರ ಪುಡಿ ರೆಡಿ ಮಾಡಿಟ್ಟೇವಿ. ಸೊ ನಾವು ಎವ್ರಿ ಟೈಮ್ ಮಾವಿನಕಾಯಿ ತೊಗೊಂಬಂದಾಗ ಹಾಕೊಂಡು ತಿನ್ನಕ್ಕಾಗ್ತದೆ ಅಂತೇಳಿ. ಯಾರ್ಯಾರು ನಿಮ್ಮ ಸ್ಕೂಲ್ ಟೈಮ್ ಒಳಗೆ ಸ್ಕೂಲ್ ಬಿಟ್ಟು ಕೂಡ್ಲೇನ ಮರಕ್ಕೆ ಸ್ಕೆಚ್ ಹಾಕಿ ಮಾವಿನಕಾಯಿ ಹರ್ಕೊಂಡು ಬರಬೇಕಾದ್ರೆ ರೋಡ್ನಾಗ ನನಗೆ ಸಣ್ಣದ ನಿನಗೆ ದೊಡ್ಡದು ಅಂತೇಳಿ ಜಗಳ ಮಾಡ್ಕೊಂಡು ತಿಂದಿರಿ ಅಂಥೇಳಿ ಕಾಮೆಂಟ್ ಮಾಡಿರಿ. ಆ್ಯಂಡ್ ನಂದು ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡಿಗೆ ಬಾ ಹೇಳಿ ಸೀದಾ ಮನೆ ಕಡೆ ಬಂದೆ. ಇವತ್ತಿಗಿಷ್ಟ, ಮತ್ತು ನಾಳೆ ಸಿಗೋಣ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.